ಏನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ತುಂಬಿತು. ಈ ಸಂದರ್ಭದಲ್ಲಿ ರಾಷ್ಟ್ರಾದ್ಯಂತ ಹಿಂದೂ ಸಮಾವೇಶಗಳನ್ನ ಏನು ಮಾಡ್ತಾಯಿದ್ದೀವಿ, ಆ ಒಂದು ನಿಟ್ಟಿನಲ್ಲಿ ನಾವು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಹಿಂದೂ ಸಮಾಜೋತ್ಸವವನ್ನು ಸುಮಾರು 10ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಅದರ ಭಾಗವಾಗಿಯೇ ಈಗಾಗಲೇ ನಂದಿನಿ ಲೇಔಟ್ನ ಮುಗಿಸಿದ್ವಿ. ಮತ್ತು ಈಗ ಇವತ್ತು ನಾಗ್ಪುರದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾಗ್ಪುರ ಆದ ನಂತರ ಶಂಕರ್ ನಗರ, ವಿಜಯಾನಂದ ನಗರ, ರಾಜೀವ್ ಗಾಂಧಿ ನಗರ, ಪರಿಮಳ್ ನಗರ, ಮಾರುತಿ ನಗರ, ಈ ಕಾಮಾಕ್ಷಿಪಾಳ್ಯ, ಇವತ್ತು ಈ ಭಾಗದಲ್ಲಿ ಈಗ ಹಂತವಾಗಿ ಶಾಸಕರ ನೇತೃತ್ವದಲ್ಲಿ ಶಾಸಕರ ಏನು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಾ ಇದ್ವಿ ಮತ್ತು ಯಶಸ್ವಿ ಕೂಡ ಆಗ್ತಾಯಿದ್ವಿ. ಹಿಂದೂ ಸಂಘಟನೆ, ಹಿಂದೂ ಸಮಾವೇಶ ಅನ್ನುವಂಥದ್ದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಹಲವಾರು ಸಂಘಟನೆಗಳ ವ್ಯತ್ಯಾಸಗಳೇನಪ್ಪ ಅಂದರೆ, ಹಿಂದೂ ಅನ್ನುವಂಥ ಟ್ಯಾಗ್ಲೈನನ್ನೇ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಹಿಂದೂ ಸಮಾವೇಶ, ಹಿಂದೂ ಅನ್ನುವಂಥದ್ದು ಯಾವುದೇ ಜಾತಿ ಧರ್ಮ ಭಾಷೆಗಳ ಮಿತಿಯನ್ನು ಮೀರಿದಂಥ ಒಂದು ಹಿಂದೂ ಅನ್ನುವಂಥದ್ದು. ಏನು ಹಿಂದೂ ಅನ್ನೋಂಥದ್ದು ನಾವು ಬದುಕುವಂಥ ರೀತಿ, ನಾವು ಸುತ್ತ ಇರುವಂಥ ಎಲ್ಲರೂ ಒಂದೇ, ಯಾವುದೇ ಜಾತಿ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರೈಸ್ತ ಆಗಿರಲಿ, ಹಿಂದೂ ಆಗಿರಲಿ, ಎಲ್ಲ ಜಾತಿಯನ್ನು ಸಮಾನತೆಯಿಂದ ನೋಡುವಂಥದ್ದೇ ಹಿಂದೂ ಧರ್ಮ. ಹಾಗಾಗಿ ಹಿಂದೂ ಸಮಾವೇಶಗಳನ್ನ ಮಾಡ್ತಾ ಜಾಗೃತಿ ಮೂಡುವಂಥ ಕೆಲಸಗಳನ್ನ ನಮ್ಮ ಶಾಸಕರಾದಂಥ ಗೋಪಾಲಣ್ಣ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಬಂದಿದ್ದೀವಿ. ನಿಮ್ಮ ಮಾಧ್ಯಮದಲ್ಲಿ ಈಗಾಗಲೇ ಬಿತ್ತರಾಗಿರುವಂತೆ ನಾವೇನು ಕೋಗಿಲು ಗ್ರಾಮದಲ್ಲಿ ನಡೆದಂಥ ಚಳವಳಿ ಇರ್ಬೋದು, ಅದರ ಒಂದು ಎಫೆಕ್ಟ್ ಏನಿದೆ, ಇವತ್ತು ಬಾಂಗ್ಲಾದಿಂದ ಬಂದು ಇಲ್ಲಿ ಆ ಥರದ ಗಲಭೆನ ಸೃಷ್ಟಿಗೆ ಪ್ರಯತ್ನ ಮಾಡ್ತಾ ಇರುವಂಥ ನಿಟ್ಟಿನಲ್ಲಿ ಅದರ ಮೂಲವನ್ನು ಹುಡುಕುವಂಥ ಕೆಲಸಗಳನ್ನ ಮಾಡಿದ್ವಿ. ಅದರಲ್ಲಿ ನಾವು ಭಾರತೀಯ ಜನತಾ ಪಕ್ಷವಾಗಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ವಿ. ಹಾಗಾಗಿ ಹಿಂದೂ ಧರ್ಮದ ಮೇಲೆ ಈ ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ವಿಚಾರಗಳನ್ನು ಕೂಡ ನಮ್ಮ ಪಾರ್ಟಿಯ ನೇತಾರರು, ನಮ್ಮ ಶಾಸಕರು ಎಲ್ಲ ಸಭೆ ಸಮಾರಂಭಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅದು ಆ ಒಂದು ಇದನ್ನು ಕೂಡ ಯಶಸ್ವಿ ಆಗಿದ್ದೀವಿ ಅನ್ನುವಂಥದ್ದು ನನ್ನ ಭಾವನೆ. ಇಲ್ಲ, ನಾವು ನಾನು ಆಗಲೇ ಹೇಳಿದೆ, ಹಿಂದೂ ಅನ್ನುವಂಥದ್ದು ಯಾವುದೇ ಒಂದು ಧರ್ಮ ಜಾತಿ ಭಾಷೆಗೆ ಸೀಮಿತವಾದಂತಲ್ಲ, ಅದೆಲ್ಲವನ್ನೂ ಮೀರಿದಂಥ ಒಂದು ಸಮಾಜವೇ ಹಿಂದೂ ಸಮಾಜ. ಆ ನಿಟ್ಟಲ್ಲಿ ಕಟ್ಟುವಂಥದ್ದು ತಪ್ಪೇನಿದೆ? ಜಾತಿ ಧರ್ಮವನ್ನು ಭಾಷೆಯನ್ನು ಮೀರಿದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದೇ ಹಿಂದೂ ಧರ್ಮ. ಹಾಗಾಗಿ ಆ ಒಂದು ಬೇಸ್ ಮೇಲೆ ನಾವು ಸಮಾಜವನ್ನು ಕಟ್ಟಬೇಕು, ಆ ಬೇಸ್ ಮೇಲೆ ಆಡಳಿತವನ್ನು ಮಾಡಬೇಕು. ನಾವು ಹಿಂದೆ ಆಡಳಿತ ಮಾಡಿದಾಗಲೂ ಕೂಡ ಫೇಲ್ಯೂರ್ ಆಗಿಲ್ಲ. ನಾವು ಹಿಂದೆ ವಾಜಪೇಯಿ ಅವರು ಹೇಳಿದಂಥ ಟ್ಯಾಗ್ಲೈನ್ ಇದೆ, ನಮ್ಮ ಸರ್ಕಾರ ಮಾಡಿದಂಥದ್ದನ್ನು ಸಾಮಾನ್ಯ ಜನರಿಗೆ ತಳಮಟ್ಟಕ್ಕೆ ತಲುಪಿಸಲಿ ಕೆಲವೊಂದು ನಮ್ಮ ಕಾರ್ಯಕರ್ತರು ಫೇಲ್ಯೂರ್ ಆಗಿರ್ಬೋದು. ಮತ್ತು ಆ ನಿಟ್ಟಲ್ಲಿ ಇವತ್ತು ಏನು ತಾವು ಹೇಳ್ದಂಗೆ ದುರಾಡಳಿತ ನಡೀತಾ ಇದೆ ಕಾಂಗ್ರೆಸ್ದು, ಅದು ಅಂತ್ಯಕ್ಕೆ ಸಮೀಪದಲ್ಲಿದ್ದೀವಿ. ಅದು ಹಿಂದೂ ವಿರೋಧಿ ಆಡಳಿತ ಏನು ನಡೆಸ್ತಾ ಇದ್ದಾರೆ, ಮತ್ತು ಧರ್ಮದ ವಿರೋಧಿ ಆಡಳಿತ ಏನು ನಡೆಸ್ತಾ ಇದ್ದಾರೆ, ಬಡಬಗ್ಗರ ಏನು ಕಷ್ಟ ಕಾರ್ಪಣ್ಯಗಳ ವಿರುದ್ಧವಾಗಿ ಏನು ನಡೀತಾ ಇದ್ದಾರೆ, ಸಮಾಜಮುಖಿಯಾಗಿ ಏನು ನಡೀತಲ್ಲ, ಅದರ ವಿರುದ್ಧವಾದಂಥ ಚಳುವಳಿಯನ್ನು ಮಾಡಲಿಕ್ಕೆ ನೀವು ರೂಪಿಸಿ ಯಶಸ್ವಿ ಕೂಡ ಆಗಿದ್ದೀವಿ. ನೀವು ಈಗಾಗಲೇ ನೋಡಿರ್ಬೋದು, ಬಳ್ಳಾರಿ ವಿಚಾರದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಅಮೇರಿಕದಿಂದನೋ ಜಪಾನಿಂದನೋ ಚೈನಾದಿಂದನೋ ಸೆಕ್ಯೂರಿಟಿ ಕರ್ಕೊಂಬನ್ನಿ, ಅದಕ್ಕೆ ನಮ್ಮ ನಾಯಕರು ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಈ ಹಿಂದೂ ಸಮಾವೇಶಗಳ ಮುಖಾಂತರ ಸ್ಪಷ್ಟವಾದಂಥ ಸಂದೇಶವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಈ ನಿಮಗೆ ಹಂತವಾಗಿ ಎಲ್ಲ BJP ಮುಂಬೈ ಮಹಾನಗರ ಪಾಲಿಕೆ ಒಂದಲ್ಲ, ಅದು ಒಂದು ಸಣ್ಣ ಭಾಗ. ಎಲ್ಲ ಈ ಇಡೀ ರಾಷ್ಟ್ರದಲ್ಲಿ BJP ಆಡಳಿತದ ಪರವಾಗಿ ಜನಗಳಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರದ ಇರ್ಬೋದು, ಆ್ಯಸ್ ವೆಲ್ ಆಸ್ MP ಕ್ಷೇತ್ರ ಇರ್ಬೋದು, ಮಹಾನಗರ ಪಾಲಿಕೆಗಳಿರ್ಬೋದು, ಈಗ ಮುಂಬರುವಂಥ ಬೆಂಗಳೂರಿನ ಮಹಾನಗರ ಪಾಲಿಕೆ ಕೂಡ ನಮ್ಮ BJP ಸ್ಪಷ್ಟವಾದಂಥ ಬಹುಮತವನ್ನು ಪಡೆಯುತ್ತೆ, ಅಧಿಕಾರಕ್ಕೆ ಬರ್ತೀವಿ ನಾವು. ಮುಂಬೈ ಅದು ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಮೇಲಿಂದ ಬರುವಂಥ ಎಲ್ಲ ಸೂಚನೆಗಳನ್ನು ನಾವು ಪಾಲನೆ ಮಾಡ್ತೀವಿ. ಧನ್ಯವಾದಗಳು.